Hello all, hello all. Welcome to this session number 47. So in this session, we're going to study regarding your control loop structures like your break, continue, and also the do while looping system. So in this session, so especially we're going to concentrate first on the looping structures like your break and continue. And we're going to understand with your representation and also the importance of each and every one, each and every looping statements that is used in your C programming. So first and foremost we'll go with the break statement. In case of a break statement, your break statement is used, okay, in a switch statement and in the loops. ಸೊ ಇದನ್ನು ನಾವು ಯೂಶಲಿ ಏನು ಮಾಡ್ತೀವಿ, ಒಂದು ಸ್ಟೇಟ್ಮೆಂಟಿಂದ ಜಂಪ್ ಆಗಲಿಕ್ಕೋಸ್ಕರ ಟು ಕಮ್ ಔಟ್ ಆಫ್ ದ ಪರ್ಟಿಕ್ಯುಲರ್ ಲೂಪಿಂಗ್ ಸ್ಟ್ರಕ್ಚರ್, ಸೊ ಬ್ರೇಕ್ ಸ್ಟೇಟ್ಮೆಂಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಒನ್ಸ್ ಬ್ರೇಕ್ ಸ್ಟೇಟ್ಮೆಂಟ್ ಏನಾದ್ರು ಎಕ್ಸಿಕ್ಯೂಟ್ ಆಯಿತು ನಿಮ್ಮ ಸ್ವಿಚ್ ಸ್ಟೇಟ್ಮೆಂಟಲ್ಲಿ, ಸ್ವಿಚ್ ಕೇಸ್ ಸ್ಟೇಟ್ಮೆಂಟಲ್ಲಿ ಅಂತಂದರೆ, ಸೊ ಕಂಟ್ರೋಲ್ ಏನಾಗುತ್ತೆ, ಇಟ್ ಆಟೋಮೆಟಿಕ್ಲಿ ಕಮ್ಸ್ ಔಟ್ ಆಫ್ ದ ಸ್ವಿಚ್ ಬ್ಲಾಕ್ ಆ್ಯಂಡ್ ದ ಸ್ಟೇಟ್ಮೆಂಟ್ಸ್ ಫಾಲೋಡ್ ವಿತ್ ದ ಸ್ವಿಚ್ ಬ್ಲಾಕ್, ಓಕೆ, ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದರೆ ಆ ಪರ್ಟಿಕ್ಯುಲರ್ ಲೂಪಿಂಗ್ ಸ್ಟ್ರಕ್ಚರಿಂದ ಹೊರಗಡೆ ಬಂದುಬಿಟ್ಟು ಸೊ ಅದರಿಂದ ಬೇರೆ ಏನು ಸ್ಟೇಟ್ಮೆಂಟ್ಸ್ ಇರುತ್ತಲ್ವ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಯುವರ್ ಇಂಪಾರ್ಟೆನ್ಸ್ ಆಫ್ ಯುವರ್ break statement. Then coming to your another important loop, say for example ಈಗ looping structure ಅಲ್ಲಿ ಇರುತ್ತೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಇನ್ ದ ವೈಲ್ ಲೂಪ್ ಆರ್ ಇಟ್ ಕ್ಯಾನ್ ಬಿ ಇನ್ ದ ಫಾರ್ ಲೂಪ್. ಸೊ ಯೂಶಲಿ ಅಲ್ಲಿ ಕೂಡ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದ್ರಿಂದ ಸೊ ಲೂಪ್ ವಿಲ್ ಬಿ ಬ್ರೋಕನ್ ಅಪ್ ಆ್ಯಂಡ್ ಇಟ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಲೂಪ್ ಆ್ಯಂಡ್ ಫಾಲೋಡ್ ವಿತ್ ಯರ್ ಲೂಪಿಂಗ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಓಕೆ, ಸೊ ಈ ಥರ ನಾವು ಬ್ರೇಕ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಗೋ ವಿತ್ ಯುವರ್ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಫಸ್ಟ್ ನಾವು ವೈಲ್ ಲೂಪನ್ನ ಅಬ್ಸರ್ವ್ ಮಾಡಿ. ಸೊ ವೈಲ್ ಲೂಪಲ್ಲಿ ಏನು ಮಾಡ್ತೀನಿ, ಫಸ್ಟ್ ಅಲ್ಕೊಂಡು ಟೆಸ್ಟ್ ದ ಕಂಡೀಷನ್. ಓಕೆ, ಆಫ್ಟರ್ ಟೆಸ್ಟಿಂಗ್ ದ ಕಂಡೀಷನ್ ಅಲ್ಕೊಂಡು ಎಕ್ಸಿಕ್ಯೂಟ್ ದಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ದೆನ್ ಆಫ್ಟರ್ವರ್ಡ್ಸ್ ಇಫ್ ದ ಟೆಸ್ಟ್ ಅಗೇನ್ ಐ ವಿಲ್ ಗೋನ್ ಟು ಮೇಕ್ ಯೂಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಟು ಟೆಸ್ಟ್ ದ ಕಂಡೀಷನ್. ಸೊ ಈ ಕಂಡೀಷನ್ ಟೆಸ್ಟ್ ಮಾಡಿಬಿಟ್ಟು ನಾನು ಒಳಗಡೆ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಕಂಡೀಷನ್ ಟೆಸ್ಟ್ ಆದ ತಕ್ಷಣ ಏನಾಗುತ್ತೆ, ಬ್ರೇಕ್ ಅಂತ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಲೂಪಿಂದ ಹೊರಗಡೆ ಬಂದುಬಿಡುತ್ತೆ. ಓಕೆ, ಸೊ ಇದು ಬ್ರೇಕ್ ಆದಮೇಲೆ ಕೆಲವೊಂದೆಲ್ಲ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ದೋಸ್ ಸ್ಟೇಟ್ಮೆಂಟ್ಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಓಕೆ, ಸೊ ಈ ಥರ ನಾವು ಯೂಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಡೂ ವೈಲ್ ಸ್ಟ್ರಕ್ಚರಲ್ಲೂ ಕೂಡ ಅದೇ ಥರ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಯುವರ್ ಫಾರ್ ಲೂಪ್ ಆಲ್ಸೋ ನಾವು ಅದೇ ಥರ ಯೂಸ್ ಮಾಡ್ಬೋದು. ಸೊ ಆ್ಯಸ್ ಯೂಶುವಲ್ ಫಾರ್ ಲೂಪ್ ಕಂಡೀಷನ್ಸ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ಇನ್ ದ ಫಾರ್ ಲೂಪ್ ಸ್ಟೇಟ್ಮೆಂಟ್ ಅಗೇನ್ ಐ ಗೋನ್ ಟು ಯೂಸ್ ಎ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್. ಸೊ ಅಲ್ಲಿ ನಾನು ಬ್ರೇಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಏನಾಗುತ್ತೆ, ಆ ಎಕ್ಸ್ಪ್ರೆಷನ್ನ ಟೆಸ್ಟ್ ಮಾಡಿದ ತಕ್ಷಣ ಇಟ್ ವಿಲ್ ಗೋನ್ ಟು ಕಮ್ ಔಟ್ ಆಫ್ ಯುವರ್ ಲೂಪ್, ರೈಟ್. ಸೊ ಈ ಥರ ನಾನು ಒಂದು ಲೂಪಿಂದ ಹೊರಗಡೆ ಬರಲಿಕ್ಕೋಸ್ಕರ ನಾನು ಬ್ರೇಕ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಬೋದು. Similarly next we have your continue statement. In case of your continue statement, okay, so it is necessary to skip a part of loop based on the condition. So particular condition ನಲ್ಲಿ based on the condition ನಾನು ಏನು ಮಾಡಬೇಕಾಗುತ್ತೆ, ಸೊ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ನಾನು ಸ್ಕಿಪ್ ಮಾಡಬೇಕಾಗುತ್ತೆ, ಕೆಲವೊಂದು ಪಾರ್ಟನ್ನ ಎಕ್ಸಿಕ್ಯೂಷನಿಂದ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಕಂಟಿನ್ಯೂ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ. ಅಗೇನ್ ಇಫ್ ಐ ಗೋ ವಿತ್ ದ ಸ್ಟ್ರಕ್ಚರ್ ಆಫ್ ಯೂಸಿಂಗ್, ಸೊ ನಾನು ಕಂಟಿನ್ಯೂ ಸ್ಟೇಟ್ಮೆಂಟ್ ಅಗೇನ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡಿ. ಸೊ ವೈಲ್ ಲೂಪಲ್ಲಿ ಯೂಸ್ ಮಾಡ್ಬೋದು. ಸೊ ಸಿಮಿಲರ್ಲಿ ಪ್ರೀವಿಯಸ್ ಬ್ರೇಕ್ ಸ್ಟೇಟ್ಮೆಂಟ್ ಏನು ಯೂಸ್ ಮಾಡಿದ್ನಲ್ವ ಅದೇ ಜಾಗದಲ್ಲಿ ನಾನು ಕಂಟಿನ್ಯೂ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ. ಸೊ ಕಂಟಿನ್ಯೂ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ವೈಲ್ ಲೂಪಲ್ಲಿ ಫಸ್ಟ್ ಟೆಸ್ಟ್ ಎಕ್ಸ್ಪ್ರೆಷನ್ ಚೆಕ್ ಮಾಡ್ತೀನಿ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಮಾಡ್ತೀನಿ. ದೆನ್ ಐ ವಿಲ್ ಕಮ್ ಇನ್ ಟು ಯುವರ್ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟಲ್ಲಿ ಅಗೇನ್ ಎಕ್ಸ್ಪ್ರೆಷನ್ ಟೆಸ್ಟ್ ಮಾಡಿ ಐ ವಿಲ್ ಎಂಟರ್ ಇನ್ ಟು ದ ಲೂಪ್. ಸೊ ಇಲ್ಲೇನು ಮಾಡ್ತೀನಿ, ಕಂಟಿನ್ಯೂ ಅಂತ ಮಾಡೋದ್ರಿಂದ ಅಗೇನ್ ದ ಕಂಟ್ರೋಲ್ ಗೋಸ್ ಬ್ಯಾಕ್ಸ್ ಟು ದಿ ವೈಲ್ ಲೂಪ್. ಸೊ ವೈಲ್ ಲೂಪಿಂಗ್ ಸ್ಟ್ರಕ್ಚರ್ಗೆ ಹೋಗುತ್ತೆ. ಸೊ ನಿಮ್ಮ ಕಂಟಿನ್ಯೂ ಆದಮೇಲೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ. ಓಕೆ, ಸೊ ದೋಸ್ ಸ್ಟೇಟ್ಮೆಂಟ್ಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಆಲ್. ಸೊ ಈ ಥರ ನಮ್ಗೆ ಯಾವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡೋದು ಬೇಡ ಆಗಿರುತ್ತಲ್ವ, ಸೊ ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ನಾನು ಕಂಟಿನ್ಯೂಯಸ್ ಆಗಿ ಆ ಪರ್ಟಿಕ್ಯುಲರ್ ಲೂಪನ್ನ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ನಾನು ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ಬೋದು. ಅಂಥ ಟೈಮಲ್ಲಿ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಯರ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಓಕೆ, ಸೊ ಡೂ ವೈಲಲ್ಲಿ ಅಬ್ಸರ್ವ್ ಮಾಡ್ಬೋದು ಮತ್ತು ಫಾರ್ ಲೂಪಲ್ಲೂ ಕೂಡ ಸೇಮ್ ಥಿಂಗ್ನ ಅಬ್ಸರ್ವ್ ಮಾಡ್ಬೋದು, ರೈಟ್. ನೆಕ್ಸ್ಟ್ ಗೋಯಿಂಗ್ ವಿತ್ ಯುವರ್ ನೆಕ್ಸ್ಟ್ ಲೂಪಿಂಗ್ ಸ್ಟೇಟ್ಮೆಂಟ್, ಡೂ ವೈಲ್ ಲೂಪಿಂಗ್ ಸ್ಟೇಟ್ಮೆಂಟ್. ಸೊ ಇನ್ ಕೇಸ್ ಆಫ್ ಯರ್ ಡೂ ವೈಲ್ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ಯಾವುದರ ಒಂದು ಸ್ಟೇಟ್ಮೆಂಟನ್ನು
ಅಟ್ಲೀಸ್ಟ್ ಒಂದು ಸತಿನಾದ್ರೂ ನೀವು ಎಕ್ಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಏನು ಮಾಡ್ಬೋದು, ಡೂ ವೈಲ್ ಲೂಪನ್ನು ನಾನು ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್. ಇನ್ ಡೂ ವೈಲ್ ಸ್ಟೇಟ್ಮೆಂಟ್ ಐ ವಿಲ್ ಗೋನ್ ಟು ಮೇಕ್ ಯೂಸ್ ಆಫ್ ಯರ್ ಡೂ ಅಂತ ಕೀವರ್ಡ್ ಯೂಸ್ ಮಾಡ್ತೀನಿ, ಓಪನ್ ಬ್ರ್ಯಾಕೆಟ್, ದೆನ್ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಎನಿ ಕಾಸ್ಟ್. ಒಂದು ಸತಿನಾದ್ರೂ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಹಾಗೆ ಆಗುತ್ತೆ. ಸೊ ದೆನ್ ಐ ವಿಲ್ ಗೋನ್ ಟು ಯೂಸ್ ಯರ್ ವೈಲ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಏನಾದರೂ ಟ್ರೂ ಆಯಿತು ಅಂದರೆ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಆ್ಯಂಡ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ದ ಸೇಮ್ ಸ್ಟೇಟ್ಮೆಂಟ್. ಇನ್ ಕೇಸ್ ಇಫ್ ಇಟ್ ಈಸ್ ಫಾಲ್ಸ್ ದೆನ್ ಇಟ್ ವಿಲ್ ಗೋನ್ ಟು ಕಮ್ ಔಟ್ ಆಫ್ ಯುವರ್ ಲೂಪ್. ಸೊ ಈ ಥರ ನಾನು ಮಿನಿಮಮ್ ಒಂದು ಸತಿನಾದರೂ ಒಂದು ಸ್ಟೇಟ್ಮೆಂಟನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಡೂ ವೈಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ, ರೈಟ್. ಸೊ ಇಫ್ ಐ ಗೋ ವಿತ್ ಯರ್ ಫ್ಲೋ ಚಾರ್ಟ್, ಸೊ ಫ್ಲೋ ಚಾರ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಾಡಿ ಆಫ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಸ್ಟ್, ದೆನ್ ಟೆಸ್ಟ್ ಕಂಡೀಷನ್ ವಿಲ್ ಬಿ ಚೆಕ್ಡ್. ಇಫ್ ಟೆಸ್ಟ್ ಕಂಡೀಷನ್ ಇಸ್ ಟ್ರೂ, ಅಗೇನ್ execute the same body of your loop. So otherwise if your condition is false then come out of your do while loop. ಈ ಥರ ನಾನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಮಾಲ್ ಪ್ರೋಗ್ರಾಮ್ ನೋಡೋಣ. ಸೊ ಯೂಶಲಿ ಇಫ್ ಐ ವಾಂಟ್ ಟು ಡಿಸ್ಪ್ಲೇ ದ ಮೆಸೇಜ್ ಫಾರ್ 5 times, ಸೊ ಡೂ ವೈಲ್ ಲೂಪಿಂದ ಯಾವ ಥರ ಮಾಡ್ಬೋದು ಚೆಕ್ ಮಾಡೋಣ. ಸೊ ಗೋ ವಿತ್ ಯರ್ ಹೆಡರ್ ಫೈಲ್, void main, right. So then int I equals to 1, so initialization ಮಾಡಿದೆ. then do printf welcome to C language. ಓಕೆ, ಸೊ ಅದಾದಮೇಲೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಅಗೇನ್ i equals to i plus 1 ಅಂತ ಮಾಡ್ತಾಯಿದ್ದೀನಿ. ನಾವು i becomes 2. ಓಕೆ, ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತೀನಿ, is 2 is less than or equals to 5, yes it is less than 5. so then again same condition, again the same statement will be executed until and unless it becomes an false. ಕಂಡೀಷನ್ ಫಾಲ್ಸ್ ಆಗೋರ್ಗೆ ಏನಾಗುತ್ತೆ, ಸೇಮ್ ಲೂಪನ್ನು ಎಕ್ಸಿಕ್ಯೂಷನ್ ಆಗುತ್ತೆ ಮತ್ತು ನಮ್ಮ ಮೆಸೇಜಸ್ಸು 5 times ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವೇನು ಮಾಡ್ಬೋದು, ಡೂ ವೈಲ್ ಸ್ಟೇಟ್ಮೆಂಟನ್ನು ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಹಿಯರ್ ಇಸ್ ದ ಔಟ್ಪುಟ್, ರೈಟ್. ಸೊ ಲೆಟ್ಸ್ ಗೋ ವಿತ್ ಯುವರ್ ಸಮ್ಮರಿ. ಸೊ ಈ ಸೆಷನಲ್ಲಿ ಸೊ ವಿ ಕಾನ್ಸಂಟ್ರೇಟ್ ಆನ್ ದ ಬ್ರೇಕ್ ಸ್ಟೇಟ್ಮೆಂಟ್, ಕಂಟಿನ್ಯೂ ಸ್ಟೇಟ್ಮೆಂಟ್ ಆ್ಯಂಡ್ ಆಲ್ಸೋ ದಿ ಡೂ ವೈಲ್ ಸ್ಟೇಟ್ಮೆಂಟ್. ಸೊ ರೆಫರೆನ್ಸ್ ಬುಕ್ಸ್ ಆ್ಯಂಡ್ ರೆಫರೆನ್ಸ್ ವೆಬ್ ಪೋರ್ಟಲ್ಸ್ you can refer, right, for your additional knowledge. So thank you one and all.